ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಶೆಟ್ಟಿ. ಇವತ್ತು ತಾರೀಕು 19/6/2026. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕಲ್ಲ. ಅವಡಕ್ಕೆ ಬಾಲ್ಗಳ ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ಹೇರ್ ತಿನ್ನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಲೌಡೆ ಕೇಬಲ್ಗೊಳ್ತಾರ. ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆ ಎಲ್ಲಾದ್ರೂ? ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ, ಆಮೇಲೆ ಬೇರೆ ಮಾತಾಡಿ. ಅದೇ ದರ್ಶನ್ ಸರ್ನ ಹಾಕೊಂಡು 58 ಸಲಗಳಲ್ಲಿ ಮೆಸೇಜ್ ಹಾಕೊಂಡು ಅದ್ ಮಾಡ್ಕೊ ಇದ್ ಮಾಡ್ಕೊಂಡು ಸ್ಟ್ಯಾಟಸ್ ಹಿಂಗ್ರಿ ಅಂತ ಕೂತಿರ್ತೀರ ಲೌಡೆ ಕೇಬಲ್ಗಳ. ದರ್ಶನ್ ಸರ್ಗೆ ದೇವ್ರ ಹೊರ ಕೊಟ್ಟವನೆ. ಪೂಜಾರಿ ನಿಮ್ಮಂತ ಮಿಂಡ್ರಿ ನನ್ ಮಕ್ಳುಗಳು ಮಾಧ್ಯಮದವರು ಏನ್ ಮಾಡಕ್ ಹೊರಟಿದ್ದೀರಾ ನೀವು ಬೇವರ್ಸಿಗಳ? ಅವರು ಒಬ್ರಿಗೆ ನ್ಯಾಯ ಕೊಡ್ಸಿದ್ರು ಯಾವ್ದೋ ಒಂದ್ ರೀತಿನಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ? ಶಂಟ ಹರಿತಾ ಇದ್ದೀರಾ ಯಾರವನಾರ ಕೂತ್ಕೊಂಡು? ಎಲ್ಲಾ ಮಾಧ್ಯಮದಲ್ಲಿ ಬಂತ ಕೂತೈತಲ್ಲ, ನೀವೇನ್ ಶಂಟ ಹರಿತಾ ಇದ್ದೀರಾ ಅಂತ ಕೇಳ್ತಾರ ನಿಮ್ಮನ್ನ ಲೌಡೆ ಕೇಬಲ್ಗಳ. ನಿಮ್ ಯೋಗ್ಯತೆಗಳಿಗೆ ಯಾವನಾರ ಚಡ್ಡಿ ಒಳಗ್ ಕೈ ಬಿಟ್ಟಂತೆ, ಅವಳು ತೆಪ್ಕೊಂಡ್ಲಂತೆ, ಇನ್ನೊಬ್ಬ ಕೊಲೆ ಅಂದಂತೆ, ಇನ್ಸ್ಟಾಗ್ರಾಮ್ ಲವ್ ಐತಂತ ಅವೆಲ್ಲ ಶಾಟ ತೋರಿಸ್ತಿರಲ್ಲ ಸೂಳೆ ಮಕ್ಳುಗಳ. ನೀವು ಕರೆಕ್ಟ್ ಆಗಿ ತೋರಿಸಿ ಆ ಹುಡ್ಗಿಗ್ ನ್ಯಾಯ ಕೊಡ್ಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಕ್ಕ. ಸಿಸ್ಟರ್ ಸೌಜನ್ಯನ್ ಸಾವ್ಗೆ ಎಲ್ಲಾರು ಕೂಡ ನ್ಯಾಯ ಸಿಗ್ಲೇಬೇಕು. ಇಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದ್ರೂ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ. ಭಗವಂತನಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಜೈತ್ ಕಡೆಗೆ ನಡೀರಿ, ಅನ್ಯಾಯದ ಕಡೆಗೆ ಹೋಗ್ಬೇಡಿ. ಲೋಫರ್ ಕನ್ನಡ ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಾರೀಕು 10/6/2026 ಧರ್ಮಸ್ಥಳ ಪ್ರಕರಣ 39/2025 ಇದರ ಮೊದಲ ದೂರುದಾರರಾದ ಚಿನ್ನಯ್ಯ ಒಂದು ಅರ್ಜಿ ಹಾಕಿರ್ತಾನೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಏನು ಮಹೇಶ್ ತಿಮ್ಮರೋಡಿ ಅನ್ನೋ ತಂಡ ಇಲ್ಲ ಸೌಜನ್ಯ ಪರ ಹೋರಾಟಗಾರರು 200 ಕೋಟಿಯ ಷಡ್ಯಂತ್ರ ಮಾಡಿರುವುದಂತ, ಅದರಲ್ಲಿ ಗೊತ್ತಿಲ್ಲದಂಥ ಕೆಲವೊಂದು ಗಣ್ಯ ವ್ಯಕ್ತಿಗಳ ಹೆಸರನ್ನು ಸೇರಿಸಿ ದೂರು ಕೊಟ್ಟಿರ್ತಾನೆ. ಈ ದೂರಿನಂತೆ ಇದು ಕೇಳಿದಷ್ಟೇ ಕೇಳಲಿಕ್ಕೆ ಕಾಯ್ತಾ ಇದ್ರು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡೋದು. ದೇವಸ್ಥಾನದವರು ಷಡ್ಯಂತ್ರ ಮಾಡ್ತಾ ಇದ್ದ ಸೌಜನ್ಯ ಹೋರಾಟಗಾರರು ಏನಾದರೂ ಮಾಡಿ ಸೌಜನ್ಯ ಹೋರಾಟಗಾರರನ್ನು ಮುಗಿಸಿಬಿಡಬೇಕು, ಅವರ ಮೇಲೆ ಹಲ್ಲೆ ಮಾಡಬೇಕು, ಈ ರೀತಿಯಲ್ಲಿ ಹೇಳಿಕೆಯನ್ನು ಹೇಳ್ತಾ ಇದ್ರು. ಇದರ ಮಧ್ಯೆಯಲ್ಲಿ ಉಡುಪಿ ಶಿರೂರು ಮಠದ ಮಠಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಹಿಂದೂಗಳೆಲ್ಲ ಒಂದಾಗಬೇಕು, ಇದನ್ನು ಪ್ರತಿಭಟಿಸಬೇಕಪ್ಪ ಎಂದು. ಯಾವುದೇ ಒಂದು ತನಿಖೆ ಆಗಿಲ್ಲ. ಒಂದು ಸುಳ್ಳು ದೂರನ್ನು ನ್ಯಾಯಾಲಯಕ್ಕೆ ಕೊಡೋತ್ತಿಗೆ ಈ ರೀತಿಯಲ್ಲಿ ಹೇಳಿ ಹೋರಾಟಗಾರರ ತೇಜೋವಧೆ ಮಾಡುತ್ತಾ ಹೋರಾಟಗಾರರ ಮೇಲೆ ಹಲ್ಲೆ ಮಾಡುವಂಥ ಒಂದು ಹಂತಕ್ಕೆ ತಂದಿದೆ ಅಂತ ಹೇಳ್ಬೋದು. ಇದರ ವಿರುದ್ಧವಾಗಿ ನಾನಿವತ್ತು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ನಾನು ದೂರು ನೀಡಿದ್ದೀನಿ. ಏನಾದರೂ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಮಹೇಶನ್ನ, ಗಿರೀಶ್ ಮಠನವರು, ನನಗೆ ಇಲ್ಲ ನನ್ನ ಫ್ಯಾಮಿಲಿಯವರಿಗೆ, ನಮ್ಮ ಎಲ್ಲರ ಫ್ಯಾಮಿಲಿಯವರಿಗೆ ಏನಾದರೂ ಸಹ ಹೋರಾಟಗಾರರಿಗೂ ಏನಾದರೂ ಯಾರಾದರೂ ಹಲ್ಲೆ ಮಾಡಿದರೆ ಇದಕ್ಕೆಲ್ಲ ನೇರ ಹೊಣೆಗಾರರು ಸ್ವಾಮೀಜಿ ಹಾಗೂ ರಾಜಕೀಯ ವ್ಯಕ್ತಿಗಳು. ಅದು ಅಲ್ಲದೆ ಕೆಲವೊಂದು ಫೇಸ್ಬುಕ್ ಮುಖಾಂತರವಾಗಿ ಇದನ್ನು ಪ್ರಚೋದನೆ ರೀತಿಯಲ್ಲಿ ಬಿಂಬಿಸುತ್ತಾ ಜನರನ್ನು ಒಂದು ರೀತಿಯಲ್ಲಿ ಏನಾದರೂ ಮಾಡಿ ಸೌಜನ್ಯ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಬೇಕೆಂಬ ರೀತಿಯಲ್ಲಿ ಬರೆದಾಕಿರೋ ವಿರುದ್ಧ ನಾನಿವತ್ತು ದೂರು ಕೊಟ್ಟಿದ್ದೀವಿ. ಇದರ ಮಧ್ಯೆಯಲ್ಲಿ ಇವತ್ತೊಂದು BLR ಪೋಸ್ಟಲ್ಲಿ ಒಂದು ಸುದ್ದಿ ಬಂದಿರ್ಬೋದು, ಎಲ್ಲರೂ ನೋಡಿರ್ಬೋದು. 1998ರಿಂದ 2012 ತನಕ, ಅಂದರೆ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆ ಆಗುವ ತನಕ, ಕಮ್ಮಿ ಅಂದರೆ 1510 ಸಂಶಯಾಸ್ಪದ ಸಾವುಗಳು ನಡೆದಿದೆ ಅಂತ ಇದರ ತನಿಖೆ ನಡೀತಾ ಇದೆ. ಇದರ ಮಧ್ಯೆಯಲ್ಲಿ ಅಲ್ಲಿ ಆ್ಯಸೆಟ್ ದಾಳಿಯಾಗಿ ಒಂದು ಹೆಣ್ಣು ಮಗಳು ಅನ್ನು ಕೊಲೆ ಮಾಡಿರೋದು. ಈ ವಿಷಯದಲ್ಲಿ SIT ಅವರಿಗೆ ನಾನು SIT ಅವರು ನನ್ನ ಕರೆಯುವಾಗ SIT ಅವರಿಗೆ ನಾನು ದೂರು ಕೊಟ್ಟಿದ್ದೀನಿ. ಇದರಲ್ಲಿ ಯಾರು ಇದ್ರ ಅಂತ, ಯಾರು ಈ ಕೊಲೆಯನ್ನು ಮಾಡಿ ಕೊಲೆ ತಂದು ಹಾಕಿರುವುದು, ಅದು ಅಲ್ಲದೆ ಬೇರೆ ಬೇರೆ ತುಂಬ ವಿಷಯವನ್ನು ಧರ್ಮಸ್ಥಳ ಆಗಿರುವಂಥ ಆ ವಿಷಯಗಳ ಕೊಲೆ ಆಗಿರುವಂಥ ವಿಷಯವನ್ನು ಎಲ್ಲವನ್ನು ನಾನು SITಗೆ ದೂರು ಕೊಟ್ಟಿದ್ದೆ. ನಾನು ತಮ್ಮ ಒಂದು ಮಾಹಿತಿಗೋಸ್ಕರ ನಿಮಗೆ ತನಿಖೆಗೆ ಒಂದು ಸಹಕಾರ ಆಗಲಿ ಅಂತ. ಅದರಲ್ಲೇ ಇದೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಬಟ್ಟೆ ತುಂಬಿಸಿರುವುದು, ಅದೇ ರೀತಿಯಲ್ಲಿ ಮರ್ಮಾಂಗಕ್ಕೆ ಚಾಕು ಹಾಕಿರೋದು. ಎಲ್ಲರೂ ಎಣಿಸ್ಬೋದು ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಮಾತ್ರ
ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿಬಿಡೋದ ಇಲ್ಲ, ಇವರ ಒಂದು ಚಾಲಿನೇ, ಇವರೊಂದು ಕೆಲಸನೇ ಇದಂತೆ ಅದರಲ್ಲಿ ಗೊತ್ತಾಗ್ತಾ ಇತ್ತು. ಅವರ ಹೆಸರು ಸಮೇತ, ಅವರ ದೂರವಾಣಿ ಸಮೇತ ಸೇರಿಸಿಬಿಟ್ಟು ನಾನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಈ ಆ್ಯಸೆಟ್ ದಾಳಿಯಲ್ಲಿ ನೋಡಿ, ಅವತ್ತು ನಾನು ತಯಾರು ಮಾಡಿರೋ ಒಂದು ಇದು ಎಷ್ಟಂತ ಹೇಳ್ಬೋದು, ಇದು ಬೇರೆ ಬೇರೆ ಇದೆ, ಬೇರೆ ಬೇರೆ ವಿಷಯ ಇದೆ. ನಾನು ಈ ವಿಷಯದಲ್ಲಿ ನಾನು ಅಲ್ಲಿ ಕೇಳಿದ್ದೀನಿ, ದೊಡ್ಡವರಿಗೆ ಅಂದರೆ ಸೈಮನ್ ಸಾರಿಗೆ ಕೇಳಿದ್ದೀನಿ. ನಾನು ಒಳ್ಳೆ ಮಾಹಿತಿ ಕೊಡ್ತೀನಿ, ತನಿಖೆ ಮಾಡಿ, ನನ್ನ ಒಳ್ಳೆ ಒಂದು DSP ಇನ್ಸ್ಪೆಕ್ಟರ್ ಇದ್ದರೆ, ನಿಷ್ಠಾವಂತ ಇದ್ದರೆ ಕೊಡ್ತೀವಿ ಅಂತ ಹೇಳಿದೆ. ಇಲ್ಲ, ನಾನು ಕೊಡಲ್ಲ ಅಂತ ಹೇಳಿದೆ. ಆ ನಂತರ ಈ ನನ್ನ ಮೇಲೆ ಅಲ್ಲೆಲ್ಲ ಆದ ವಿಷಯಕ್ಕೆ ನಾನು ಬೇಸತ್ತು ಯಾವುದನ್ನು ಕೊಟ್ಟಿರೋದಲ್ಲ. ಆದರೆ ಈ ಒಂದು ವಿಷಯವನ್ನು ಕೊಟ್ಟಿದ್ದೀನಿ ನೋಡಿ, ಅದರಲ್ಲಿ ಯಾರು ಆ್ಯಸೆಟ್ ದಾಳಿ ನಡೆಸಿರುವರು, ಕೊಲೆ ಮಾಡಿರೋದು ಯಾರು ಅಂತ ಇವರನ್ನೆಲ್ಲ ಅವತ್ತು ಠಾಣೆಗೆ ಕರೆಸಿ ಠಾಣೆಯಲ್ಲಿ ಕೂರಿಸಿದ್ರು. ಆ ನಂತರ ಮೇಲಿಂದ ಯಾರದೋ ಮೇಲಾಧಿಕಾರಿದ ಇನ್ನೊಬ್ಬರ ಅಂತ ಗೊತ್ತಿಲ್ಲ, ಕರೆ ಬಂದ ನಂತರ ಇವರನ್ನು ಬಿಟ್ಟು ಕಳಿಸಿದಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅವತ್ತು ರೆಡಿ ಮಾಡಿದ ಪತ್ರದ ಪ್ರತಿ ನಾನು ಮನೆಯಲ್ಲಿ ಹುಡುಕುವಾಗ ನನಗೆ ಸಿಕ್ಕಿತ್ತು. ಉಳಿದ ಎಲ್ಲ ಪತ್ರಗಳನ್ನು, ನನ್ನ ಮೊಬೈಲನ್ನು SIT ಅವರು ಸೀಸ್ ಮಾಡಿದ್ರು. ಎಲ್ಲ ದಾಖಲೆಗಳು ಅದರಲ್ಲಿದೆ. ಅದರಲ್ಲಿ ಒಂದು ಕೊಲೆಯನ್ನು ಮಾಡಿರೋದಂತ ನಾನು SIT ಅವರಿಗೆ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಾನು ಕೊಟ್ಟಿರುವಂಥ ಆ ದೂರನ್ನು ತೆಗಿರಿ, ಅದನ್ನು ಪರಿಶೀಲನೆ ಮಾಡಿ, ಸತ್ಯಾಸತ್ಯವನ್ನು ತಿಳಿಸಿ ಹುಡುಕಿ ಅದನ್ನು ನಿಮಗೆ ಆ ಒಂದು ಹೋಗೋ ರೂಟ್ ಎಷ್ಟಾದರೂ ಯಾವುದೇ SIT ಬಂದರೂ ದಾಖಲೆ ಪರಿಶೀಲನೆ ಮಾಡಬಹುದು. ಆದರೆ ಕೆಲವೊಂದು ಮಾಹಿತಿಗಳು ಯಾರಿಗೂ ಬಿಟ್ಟುಕೊಳ್ಳಲ್ಲ. ಆದರೆ ನಮಗೆ ನಮ್ಮ ಹೋರಾಟಕ್ಕೆ, ನಮ್ಮ ನಿಷ್ಠಾವಂತ ಹೋರಾಟಕ್ಕೆ ಮನಿದು ಜನರೇ ನಮಗೆ ಮಾಹಿತಿ ಈ ಥರ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಒಂದು ದೂರನ್ನು ಅವತ್ತು ಕೊಟ್ಟಿದ್ದೀನಿ. ಅದರ ಪ್ರಕಾರ ತನಿಖೆ ನಡೆಸಿ ಇನ್ನೂ 1510 ಅಲ್ಲ, ಅದಕ್ಕಿಂತ 4 ಪಟ್ಟು ಇರ್ಬೋದು ಅಲ್ಲಿ ಕೊಲೆಯಾಗಿರುವುದು. ಇವಾಗ ತಮಗೆ ಸಿಕ್ಕಿರೋ ಪ್ರಕಾರವಾಗಿ ಏನು ಪಂಚಾಯತ್ ದಾಖಲೆ, ಪೊಲೀಸ್ ಇರೋದು, ಹಾಸ್ಪಿಟಲ್ ಇದು, ಇದರ ಒಂದು ಅಂದಾಜು ಲೆಕ್ಕಾಚಾರ ತಮಗೆಲ್ಲ ಸಿಕ್ಕಿರೋದು. ಆದರೆ ಕಣ್ಣಿಗೆ ಕಾಣದೆ ಕೊಲೆ ಮಾಡಿ ಬೀಸಾಕಿರೋದು ಎಷ್ಟು ಬೇಕಾದ್ರೂ ಇದೆ. ಅದನ್ನು ಅಲ್ಲಿಯ ಇಂಥವ್ರನ್ನ ಹಿಡಿದು ಬಾಯಿ ಬಿಡಿಸಿದರೆ ಎಲ್ಲ ಸತ್ಯ ಹೊರ ಬರುತ್ತೆ. ನಾನು ಹೇಳ್ತಾ ಇರೋದು SIT ಅವರೇ, ಆ ಸತ್ತಿರುವಂಥ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ, ಆ ಒಂದು ಕೆಲಸಕ್ಕೆ ನೀವು ಒಳ್ಳೆ ಕೆಲಸನ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಮಾಹಿತಿ ಬೇಕಾದ್ರೆ ಕರೆದರೆ ನಾನೇ ಬರ್ತೀನಿ. ನನ್ನಲ್ಲಿರೋ ಮಾಹಿತಿಯನ್ನು ನಾವು ಕೊಡ್ತೀವಿ. ಅವತ್ತು ನಮಗೆಲ್ಲ ಹೇಳ್ತಾ ಇದ್ದಾರಲ್ಲ, ಬೈತಾ ಇದ್ರು, ಇದೇನಕ್ಕೆ ಅಂತ ಬೈತಾ ಇದ್ರು. ಅವತ್ತು ನಾನು ಹೇಳಿದೆ ರಿಟರ್ನ್ ಕೊಡಿ ಅಂತಲೂ ಕೇಳಿದೆ, ಕೊಟ್ಟಿಲ್ಲ, ನೀವು ಇಟ್ಕೊಂಡಿದ್ರಿ, ಅದರ ಪ್ರಕಾರ ಅದನ್ನು ತನಿಖೆ ಮಾಡಿ ಅಂತಲೂ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ, ನಾನು ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ತೀವ್ರಗೊಂಡ ನಂತರ ಅಸಲಿ ಸೂತ್ರಧಾರರು ಹತಾಶೆಗೆ ಒಳಗಾದ್ರ ಎನ್ನುವಂತಹ ಒಂದಿಷ್ಟು ಅನುಮಾನ ಎಲ್ಲರಲ್ಲೂ ಕೂಡ ಮೂಡ್ತಾ ಇರತಕ್ಕಂತಹದ್ದು ಸಹಜವಾಗಿ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉಡುಪಿಯ ಶ್ರೀಕೃಷ್ಣ ಮಠದ ಪರ್ಯಾಯ ಶಿರೂರು ಮಠದ ಸ್ವಾಮಿಗಳು ಒಂದು ಹೇಳಿಕೆಯನ್ನ ಪೋಸ್ಟರಲ್ಲಿ ಬರೆದುಕೊಂಡಿದ್ದಾರೆ. ಅದು ಏನಂತ ಬರೆದುಕೊಂಡಿದ್ದಾರೆ ಅಂತಂದ್ರೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕಾಗಿ 200 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಇದಕ್ಕಾಗಿ ಭಕ್ತರು ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕು ಅಂತೇಳಿ ಬರೆದುಕೊಂಡಿದ್ದಾರೆ. ಮಹಾಸ್ವಾಮಿಗಳೇ, ತಮಗೆ ಗೊತ್ತಿರಲಿ, ಇದು ರಿಟ್ ಪಿಟಿಷನ್ ನಲ್ಲಿ ಅರ್ಜಿ ಮಾತ್ರ ಸಲ್ಲಿಕೆಯಾಗಿದೆ. 200 ಕೋಟಿ ರೂಪಾಯಿ ತನಿಖೆ ಆಗಲಿ ಅಂತೇಳಿ ಮತ್ತು ಗಿರೀಶ್ ಮಟ್ಟಣ್ಣನವರು ಏನು ಹೋರಾಟಗಾರರು ಏನಿದ್ದಾರೆ ಅವರು ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗ್ತೀವಿ, ಅದು ನೀವು ಒಂದು ರೂಮಲ್ಲಿ ಬರೀ ಮಾತ್ರ ಮಾಡಿ ಬರೀ ಬರವಣಿಗೆಯಲ್ಲಿ ಕೊಡೋದಲ್ಲ, ಲೈವ್ ಅಲ್ಲಿ ಇಡೀ ಪ್ರಪಂಚ ನೋಡಬೇಕು, ಪ್ರಪಂಚ ನೋಡುವ ಹಾಗೆ ನನ್ನನ್ನ ಬ್ರೈನ್ ಮ್ಯಾಪಿಂಗ್ ಅನ್ನ ಲೈವ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಇದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಇರುವಾಗ ಮತ್ತು SIT ತನಿಖೆ ನಡೆಯುವಾಗ ಈ ರೀತಿಯಾದಂತಹ ಮಾತುಗಳನ್ನು ಆಡುವುದು ಏನು ಅಂತಂದ್ರೆ, SIT ತನಿಖೆ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಒಂದಿಷ್ಟು ಆಕ್ರೋಶ ಭಕ್ತಾದಿಗಳಿಗೆ, ಅಂದ್ರೆ ಮುಗ್ಧ ಭಕ್ತಾದಿಗಳಿಗೆ ಆಕ್ರೋಶ ಹೊರ ಬರಲಿಕ್ಕೆ ತಾವು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹದ್ದು ನಾನು ಮಹಾಸ್ವಾಮೀಜಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಹಾಸ್ವಾಮಿಗಳೇ, ಹಿಂದೂ ಧರ್ಮದ ಷಡ್ಯಂತ್ರ 200 ಕೋಟಿ ರೂಪಾಯಿ ವ್ಯವಹಾರ ಅಂತ ಹೇಳಿದ್ರಲ್ವಾ, ಮೊದಲು ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ನ್ಯಾಯಾಲಯದಲ್ಲಿ ಬಂದು ಕೊಟ್ಟಿದ್ದ. ಆಗ ಜಡ್ಜ್ ಮತ್ತು ಸ್ಟೆನೋಗ್ರಾಫರ್ ಇಬ್ಬರೇ ಇದ್ರು. ಯಾವ ಪೊಲೀಸರನ್ನು ಮತ್ತು ಯಾವ ವಕೀಲರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಆತ ಹೇಳಿದಂತೆಯೇ ಬಂಗ್ಲೆಗುಡ್ಡೆಯಲ್ಲಿ 7 ತಲೆಬುರುಡೆ ಸಿಕ್ಕಿದೆ ಮಹಾಸ್ವಾಮಿಗಳೇ. ಅದು ಹಿಂದೂಗಳದ್ದು, ಯಾವುದೋ ಪಾಕಿಸ್ತಾನದಿಂದ ಬಂದು ಅಲ್ಲಿ ಸತ್ತಿರುವುದಲ್ಲ ಮಹಾಸ್ವಾಮಿಗಳೇ. 7 ತಲೆಬುರುಡುಗಳು ಸಿಕ್ಕಿದೆ, 1000ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿವೆ. 1510 ಪ್ರಕರಣಗಳನ್ನ, ಅನುಮಾನಾಸ್ಪದ ಪ್ರಕರಣಗಳನ್ನ SIT ತನಿಖೆ ಮಾಡ್ತಾ ಇದೆ. ಅಲ್ಲದೆ 4 ಹಳೆಯ ಕೊಲೆ ಪ್ರಕರಣಗಳು,
ಅಂದ್ರೆ ತೀರಾ ಹಳೆಯ ಪ್ರಕರಣಗಳಲ್ಲ, ಹಳೆಯ ಕೊಲೆ ಪ್ರಕರಣಗಳು 4 ಪ್ರಕರಣಗಳು. ಅದರಲ್ಲಿ 30-35 ವರ್ಷದ ಒಬ್ಬ ವಯಸ್ಸಿನವರದ್ದು ಮತ್ತು ಪಕ್ಕದಲ್ಲಿಯೇ ಇದ್ದಂತಹ 10-12 ವರ್ಷದ ಬಾಲಕಿಯ ಶವ, ಅದನ್ನು ಕುರಿತು ಪ್ರಕರಣ ತನಿಖೆ ಮಾಡ್ತಾ ಇದೆ. ಇನ್ನೊಂದು 20 ವರ್ಷದ ಹರೆಯ ಹೆಣ್ಣು ಮಗಳ ಒಂದು ಲಾಡ್ಜ್ನಲ್ಲಿ, ಧರ್ಮಸ್ಥಳದ ಲಾಡ್ಜ್ನಲ್ಲಿ ಬಟ್ಟೆಗೆ ಅಂದ್ರೆ ಬಾಯಿಗೆ ಬಟ್ಟೆಯನ್ನ ತುರುಕಿ ಆಕೆಯನ್ನ ಕತ್ತು ಹಿಸುಕಿ ಕೊಂದಿದ್ದಾರೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದೆ. ಅದರ ರಿಪೋರ್ಟು ಗ್ರಾಮ ಪಂಚಾಯಿತಿಯಲ್ಲಿ ಏನು ವೈದ್ಯಕೀಯ ರಿಪೋರ್ಟ್ ಏನಿದೆ ಅದು ಕೂಡ ಕಾಣೆಯಾಗಿದೆ. ಅದು ಯಾಕೆ ಕಾಣೆ ಆಯಿತು ಹಾಗಾದ್ರೆ? ಅದಲ್ಲದೆ ಏನು ಸತ್ತ ಮೇಲೆ ಆಸಿಡ್ ಹಾಕಿ ವಿಕಾರಗೊಳಿಸಿ ಆಕೆಯನ್ನ ಏನು ಕೊಲೆ ಮಾಡಿದ್ರಲ್ವಾ, ಅದರ ಪ್ರಕರಣವನ್ನು ಕೂಡ ತನಿಖೆ ಕೈಗೊಳ್ತಾ ಇದೆ. ಮರ್ಮಾಂಗಕ್ಕೆ ಚೂರಿ ಹಾಕಿ ವಿಷ ಕುಡಿಸಿದರೆ ಅಂತೇಳಿ ಮಾಡಿದ್ರಲ್ವಾ, ಆ ವಿಷ ಕುಡಿದಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿದೆ. ಬಟ್ ವೈದ್ಯಕೀಯದಲ್ಲಿ ಏನು ರಿಪೋರ್ಟ್ ಬಂದಿದೆ ಗೊತ್ತಾ ಮಹಾಸ್ವಾಮಿಗಳೇ? ಅವರು ವಿಷ ಕುಡಿದಿಲ್ಲ ಅಂತೇಳಿ ರಿಪೋರ್ಟ್ ಬಂದಿದೆ. ಅಲ್ಲಿ ಸತ್ತಿರ್ತಕ್ಕಂತಹದ್ದು ಹಿಂದೂ ಭಕ್ತರು ಮಹಾಸ್ವಾಮಿಗಳೇ. ಹಿಂದೂಗಳ ಬಗ್ಗೆ ಹಿಂದೂಗಳು ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? SIT ತನಿಖೆ ಮಾಡ್ತಾ ಇದೆ, ಅಲ್ಲಿ ಏನು ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಸಿಕ್ಕಿದೆ ಅಲ್ವಾ ಮಹಾಸ್ವಾಮಿಗಳೇ? 7 ತಲೆಬುರುಡೆಗಳು ಸಿಕ್ಕಿದೆ. ಆಮೇಲೆ ಕಾಣೆಯಾದವರ ಸಂಖ್ಯೆ ಇದೆ. ಆ ಕಾಣೆಯಾದವರು ಎಲ್ಲೂ ಹೋದ್ರು? ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವರೆಲ್ಲರೂ ಕಾಣೆಯಾಗಿದ್ದಾರಲ್ವಾ? ಅವ್ರಿಗೆ ನ್ಯಾಯ ಬೇಡವ ಮಹಾಸ್ವಾಮಿಗಳೇ? ಹಿಂದೂಗಳ ಪ್ರಾಣಕ್ಕೆ ಅಥವಾ ಮಾನಕ್ಕೆ ಬೆಲೆ ಇಲ್ವಾ ಮಹಾಸ್ವಾಮಿಗಳೇ? ಹಿಂದೂಗಳ ಮಾನಕ್ಕೆ ಅಥವಾ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂಗಳು ಮಹಾಸ್ವಾಮಿಗಳೇ, ಎಲ್ಲೋ ಪಾಕಿಸ್ತಾನದಿಂದ ಬಂದಿದ್ದಲ್ಲ ಅಥವಾ ಎಲ್ಲೋ ಆಕಾಶದಿಂದ ಉದುರಿರ್ತಕ್ಕಂತಹ ಮೂಳೆಗಳಲ್ಲ ಮಹಾಸ್ವಾಮಿಗಳೇ. 17 ಅಸ್ಥಿ ಪಂಜರಗಳಿಗೆ DNA ಪರೀಕ್ಷೆ ನಡೀತಾ ಇದೆ ಮಹಾಸ್ವಾಮಿಗಳೇ. ಅವೆಲ್ಲ ಎಲ್ಲಿಂದ ಬಂದವು? ಹಳೆರಾಗಿ ಇನ್ನೂ ಹೇಳಬೇಕು ಅಂತಂದ್ರೆ ವೇದವಲ್ಲಿ ಸತ್ತಿದ್ದಾಳೆ. ಆಕೆಯನ್ನ ಸುಟ್ಟು ಅಂದ್ರೆ ಸಿಮೆಂಟ್ ಸುಡಬೇಕು, ಸಿಮೆಂಟ್ ಸುಟ್ಟು ಕರಕಲಾಗಿ ಹೊರಗೆ ಬರಬೇಕು. ಆ ರೀತಿಯಾಗಿ ಆಕೆಯನ್ನ ವೇದವಲಿಯನ್ನ ಸುಟ್ಟು ಆಕೆಯನ್ನ ಕೊಲ್ಲಲಾಯಿತು. ಅವರು ಯಾರು, ಆ ಆರೋಪಿ ಯಾರು ಅಂತೇಳಿ ರಿಪೋರ್ಟ್ ಆಗಿದೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಮಹಾಸ್ವಾಮಿ. ಅವ್ರು ಸಿಕ್ಕಿಲ್ಲ. ಪದ್ಮಲತಾ 56 ದಿವಸ ಆದ ನಂತರ ಶವ ಸಿಗುತ್ತೆ. ಆಕೆಯನ್ನ ರೇಪ್ ಮಾಡಿ ಕೊಲ್ಲಲಾಗಿರುತ್ತೆ. ಆ ಹೆಣ್ಣು ಮಗಳ ರೇಪ್ ಮತ್ತು ಕೊಲೆಯನ್ನ ಯಾರು ಮಾಡಿದ್ರು? ಅವರು ಇದುವರೆಗೂ ಕೂಡ ಸಿಕ್ಕಿಲ್ಲ. ರಿಪೋರ್ಟ್ ಆಗಿದೆ. ಆನೆ ಮಾವುತ, ನಾರಾಯಣ ಮತ್ತು ಯಮುನಾ, ಅಣ್ಣ ಮತ್ತು ತಂಗಿ ಇಬ್ಬರನ್ನು ಕಲ್ಲಿನಿಂದ ಜಜ್ಜಿ ಸಾಯಿಸಲಾಗುತ್ತೆ. ಅವರನ್ನ ಯಾರು ಕೊಲೆ ಮಾಡಿದ್ರು? ಅವರು ಕೂಡ ಆರೋಪಿಗಳು ಸಿಕ್ಕಿಲ್ಲ. ರಿಪೋರ್ಟ್ ಆಗಿದೆ. ಸೌಜನ್ಯ ಸತ್ಲು. ಆಕೆಯ ಮರ್ಮಾಂಗದಲ್ಲಿ ಅಂದ್ರೆ ಗುಪ್ತಾಂಗದಲ್ಲಿ 6 ಇಂಚು ಮಣ್ಣು ತುರುಕಿ ರೇಪ್ ಮಾಡಿ 6 ಇಂಚು ಮಣ್ಣು ತುರುಕಿ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಲಾಯಿತು. ಅವರ ಆರೋಪಿಗಳು ಯಾರು? ಇದುವರೆಗೂ ಕೂಡ ಸಿಕ್ಕಿಲ್ಲ. ಈ 50 ವರ್ಷದಿಂದ ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಿ, ಅದು ಸಣ್ಣ ಗ್ರಾಮವೋ ಅಥವಾ ದೊಡ್ಡ ಗ್ರಾಮವೋ ಅದು ಎರಡನೇ ವಿಚಾರ. ಧರ್ಮಸ್ಥಳ ಎನ್ನುವಂಥದ್ದು ಒಂದು ಗ್ರಾಮ. ಆ ಗ್ರಾಮದಲ್ಲಿ 50 ವರ್ಷದಿಂದ ಕೊಲೆ ಆದವರ ಆರೋಪಿಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ರಿಪೋರ್ಟ್ ಆಗಿವೆ. ಅವರು ಹಿಂದೂಗಳಲ್ವಾ ಸತ್ತಿರ್ತಕ್ಕಂಥದ್ದು? ಹಿಂದೂಗಳೇ. ವೇದವಲ್ಲಿ ಹಿಂದೂ, ಯಮುನಾ, ನಾರಾಯಣ, ಪದ್ಮಲತಾ, ಸೌಜನ್ಯ ಇವರೆಲ್ಲರೂ ಹಿಂದೂಗಳೇನೆ. 74 ಅಸಹಜ ಸಾವುಗಳು ಏನು UDR ಕೇಸ್ ಅಷ್ಟು ಪ್ರತ್ಯೇಕ FIR ಹಾಕಬೇಕು ಅಂತೇಳಿ ಅದು ಹಿರಿಯ ವಕೀಲರಾಗಿರ್ತಕ್ಕಂತಹ ಬಾಲನ್ ಅವರು ಹೈಕೋರ್ಟ್ ಅಲ್ಲಿ ಅದನ್ನ ವಾದ ಮಾಡ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಹಿಂದೂಗಳೇ. ಅಲ್ಲಿ ಸಿಕ್ಕಿರ್ತಕ್ಕಂತಹ 17 ತಲೆಬುರುಡೆಗಳು, 1000ಕ್ಕೂ ಹೆಚ್ಚು ಮೂಳೆಗಳು ಅವರೆಲ್ಲ ಹಿಂದೂಗಳಲ್ವೇನ್ರಿ? ಎಲ್ಲಿ ಪಾಕಿಸ್ತಾನದಿಂದ ಬಂದ್ವಾ ಅಥವಾ ಆಕಾಶದಿಂದ ಓದಿದ್ವಾ ಮಹಾಸ್ವಾಮಿಗಳೇ? ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಿರಲ್ವಾ? ನೀವು ಹಿಂದೂ ಧರ್ಮದ ವಿರುದ್ಧ ಯಾಕೆ ಬರ್ತಾ ಇದ್ದೀರಿ ತಾವುಗಳು? ಏನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ವಾಕ್ಯವನ್ನ ಹೇಳಿದ್ದಾನೆ ಮಹಾಸ್ವಾಮಿಗಳೇ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ, ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಇದರ ಅರ್ಥ ಏನು ಅಂತಂದ್ರೆ, ಸಜ್ಜನರ ರಕ್ಷಣೆಗಾಗಿ ದುರ್ಜನರ ವಿನಾಶಕ್ಕಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬಂದೇ ಬರ್ತೇನೆ, ಧರ್ಮವನ್ನು ಸಂಸ್ಥಾಪನೆ ಮಾಡೇ ಮಾಡ್ತೇನೆ, ಧರ್ಮಕ್ಕಾಗಿ ನಾನು, ನ್ಯಾಯಕ್ಕಾಗಿ ನಾನು ನಿಲ್ತೇನೆ ಅಂತ ಹೇಳಿತು ಮಹಾಸ್ವಾಮಿಗಳೇ. ಇದು ಕಲಿಯುಗ ಮಹಾಸ್ವಾಮಿಗಳೇ. ಅಂದು ಪಾಂಡವರು ಮತ್ತು ಕೌರವರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ನಿಲ್ತಾನೆ. ಅವತ್ತು ಪಾಂಡವರು ಧರ್ಮ ಯುದ್ಧದಲ್ಲಿ ಜಯಗಳಿಸ್ತಾರೆ.
ಇವತ್ತು ಸೌಜನ್ಯಪರ ಹೋರಾಟಗಾರರು, ಇದು ಕಲಿಯುಗದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೋರಾಟಗಾರರ ಜೊತೆಗೆ ನಿಲ್ಲೋದು, ಧರ್ಮದ ಪರವಾಗಿನೇ ನಿಲ್ತಕ್ಕಂಥದ್ದು. ಯಾಕಂತಂದ್ರೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂತಹ 7 ತಲೆಬುರುಡೆಗಳಾಗಿರಬಹುದು, 1000ಕ್ಕಿಂತ ಹೆಚ್ಚು ಮೂಳೆಗಳಾಗಿರಬಹುದು, ಅಲ್ಲಿ ಹಿಂದೂಗಳದ್ದೇ. ಅಲ್ಲಿ ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ನಾರಾಯಣ, ಯಮುನಾ ಇವರೆಲ್ಲರೂ ಕೂಡ ಹಿಂದೂಗಳ ಕೊಲೆ ಆಗಿದೆ, ಹಿಂದೂಗಳ ಮಾನ ಹೋಗಿದೆ, ರೇಪ್ ಮಾಡಿ ಕೊಂದಿದ್ದಾರೆ. ಅವರ ರಕ್ಷಣೆಗೆ ನಿಲ್ಲಬೇಕಾಗಿತ್ತು, ಅವರಿಗೆ ನ್ಯಾಯಕ್ಕಾಗಿ ನಿಲ್ಲಬೇಕಾಗಿತ್ತು. ಇದು ಧರ್ಮ, ಇದು ಹಿಂದೂ ಧರ್ಮ, ಇದು ಸನಾತನ ಧರ್ಮ. ಇದು ಹಿಂದೂ ಸನಾತನ ಧರ್ಮದ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಿಲ್ಲಲೇಬೇಕು, ನಿಲ್ತಾನೆ. ಇದರ ಪರವಾಗಿ ನಾವು ನಿಂತ್ಕೊಂಡಿರ್ತಕ್ಕಂಥದ್ದು. ಮಹಾಸ್ವಾಮಿಗಳೇ, ತಾವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಇದು ನ್ಯಾಯಾಲಯದಲ್ಲಿದೆ, SIT ತನಿಖೆ ನಡೀತಾ ಇದೆ. ಇಂಥದ್ದರಲ್ಲಿ ನೀವು ಹೇಳಿಕೆ ಕೊಡ್ತೀರಿ ಅಂತಂದ್ರೆ SIT ತನಿಖೆ ತೀವ್ರ ಆಗಿದೆ ಅಂತಾನೆ ಅರ್ಥ. ಅದರಲ್ಲಿ ಏನು ಸತ್ಯ ಹೊರಗಡೆ ಬರುತ್ತೆ ಅಂತೇಳಿ ನಿಮಗೆ ಯಾರಿಂದನೋ ಪ್ರಭಾವಕ್ಕೆ ಒಳಗಾಗಿ ತಾವುಗಳು ಈ ಮಾತನ್ನ, ಈ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಂತ ಹೇಳ್ತಾ ನಾನು ಭಾವಿಸ್ತಾ ಇದ್ದೇನೆ. ನೀವು ಈ ಹೇಳಿಕೆ ಕೊಡೋದಕ್ಕೆ ಕಾರಣ ನಾನು ಭಾವಿಸ್ತಾ ಇರತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ತಾವು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದೀರಿ ಅಂತ ಅನಿಸ್ತಾ ಇದೆ. ನೀವು ಯಾವತ್ತಾದ್ರೂ ಹೋರಾಟ ಮಾಡಿದ್ದೀರಾ ಮಹಾಸ್ವಾಮಿಗಳೇ? ಅಲ್ಲಿ ಇಷ್ಟೊಂದೆಲ್ಲ ಸಾವುಗಳು, ಮಾನ ಹೋಗಿದೆ ಅಲ್ವಾ? ಇವರ ಪರವಾಗಿ ನಿಲ್ಲಬೇಕು ಅಂತೇಳಿ ಯಾವತ್ತಾದ್ರೂ ಭಕ್ತರಿಗೆ ಕರೆ ಕೊಟ್ಟಿದ್ದೀರಾ? ನೀವು ಯಾವತ್ತಾದ್ರೂ ಒಂದು ಹೋರಾಟ ಮಾಡಿದ್ದೀರಾ? ಯಾವತ್ತಾದ್ರೂ ಒಂದು ಪೋಸ್ಟರ್ ಆದ್ರೂ ಬಿಡುಗಡೆ ಮಾಡಿದ್ದೀರಾ? ನಾನಂತೂ ನೋಡಿಲ್ಲ ಮಹಾಸ್ವಾಮಿಗಳೇ. ಶಿರೂರು ಮಠದ ಮಹಾಸ್ವಾಮಿಗಳೇ, ಪರ್ಯಾಯ ಮಹಾಸ್ವಾಮಿಗಳೇ, ನಿಮ್ಮನ್ನ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದನ್ನ, ನೀವು ಹಿಂದೂ ಧರ್ಮದ ಪರವಾಗಿ ನಿಂತಿದ್ದನ್ನು ನಾನು ನೋಡಲಿಲ್ಲ ಮಹಾಸ್ವಾಮಿಗಳೇ. ಸಾಧ್ಯ ಆದರೆ ಜೊತೆ ನಿಲ್ಲಿ, ಧರ್ಮದ ಪರವಾಗಿ ನಿಲ್ಲಿ, ಬನ್ನಿ, ಸಾಗಿ. ಇಲ್ಲ ಅಂತಂದ್ರೆ ಸುಮ್ಮನಿರಿ. ಅದು ಬಿಟ್ಟು ಹಿಂದೂ ಧರ್ಮದ ವಿನಾಶಕ್ಕಾಗಿ ತಾವುಗಳು ಈ ಹೇಳಿಕೆಯನ್ನು ಕೊಡಬಾರ್ದು. ಅದು ಸತ್ಯತೆ ಅಥವಾ ಸುಳ್ಳು ಅದು ಹೊರಗಡೆ ಬರುತ್ತೆ. ಈಗ ಆಲ್ರೆಡಿ ಸತ್ಯ 50% ಬಂದಾಗಿದೆ. ಯಾಕೆ ಅಂತಂದ್ರೆ ಬುರುಡೆಗಳು ಸಿಕ್ಕಿದ್ದಾವೆ, ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ದಾಖಲೆಗಳಿಗೂ ಮತ್ತು ಪೊಲೀಸ್ ಠಾಣೆಯ ದಾಖಲೆಗಳಿಗೂ ಮತ್ತು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯ ಮಾಹಿತಿಗೂ ಒಂದಕ್ಕೊಂದು ಹೋಲಿಕೆಯಾಗಲಿ ತಾಳೆಯಾಗಲಿ ಆಗುತ್ತಿಲ್ಲ. ಆಲ್ರೆಡಿ ಅಲ್ಲಿ ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಹಲವಾರು ಕೊಲೆ, ಅತ್ಯಾಚಾರ, ಅನಾಚಾರಗಳಿಗೆ ಆಗಿದ್ದಾವೆ ಎನ್ನುವಂಥದ್ದು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಆಲ್ರೆಡಿ ಇದೆ. ಹಂಗಾಗಿ ಸತ್ಯ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ SIT ತನಿಖೆಯನ್ನ ಮುಚ್ಚಿ ಹಾಕ್ಲಿಕ್ಕೆ, ಇದು ಹೊರಗಡೆ ಬಾರದೇ ಇರೋದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಂಗಾಗಿ ಧರ್ಮದಲ್ಲಿ ಯಾವತ್ತೂ ಜಯ ಇದ್ದೇ ಇದೆ. ಧರ್ಮಕ್ಕೆ ಜಯ ನಿಶ್ಚಿತ, ನ್ಯಾಯಕ್ಕೆ ಜಯ ನಿಶ್ಚಿತ. ಧರ್ಮಯುದ್ಧದಲ್ಲಿ ಸತ್ಯಕ್ಕೆ ನಿಂತಾಗ ಸುಳ್ಳು ಸತ್ಯದ ಮುಖವಾಡನ್ನ ಧರಿಸಿಕೊಂಡಿದೆ. ಆ ಸುಳ್ಳು ಏನು ಸತ್ಯದ ಮುಖವಾಡವನ್ನ ಧರಿಸಿಕೊಂಡಿದೆ, ಈ ಸುಳ್ಳನ್ನೇ ಸತ್ಯ 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 ಅಂತೇಳಿ ನಂಬುತ್ತಾ ಇದ್ದಾರೆ ಅಷ್ಟೇ. ಆದ್ರೆ ಆ ಸುಳ್ಳಿನ ಮುಖವಾಡ ಏನು ಸತ್ಯದ ಒಂದು ಮುಖವಾಡ ಹಾಕೊಂಡಿದಾರಲ್ಲ, ಅದು ನಿಧಾನಗತಿಯಲ್ಲಿ ಕಳ್ಚ್ಕೊಂತ ಬರ್ತಾ ಇದೆ. ಹಂಗಾಗಿ ಆ ಸುಳ್ಳಿನ ಮುಖವಾಡ ಕಳಚಿ ಸತ್ಯದ ದರ್ಶನ ಆಗುತ್ತೆ. ಆ ಸತ್ಯದ ದರ್ಶನ ಆದಾಗ ಏನಿದೆ ಅಲ್ವಾ, ಅವತ್ತು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಧರ್ಮ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತೇಳಿ. ಇನ್ನು ಸ್ವಲ್ಪ ದಿವಸ ತಡೀರಿ, ಒಂದು ಭಯಾನಕ ಏನು ಕರಾಳ ಸತ್ಯ ಆಚೆಗೆ ಬರಲಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸತ್ಯಕ್ಕೆ ಜಯ ನಿಶ್ಚಿತ, ಧರ್ಮಕ್ಕೆ ಜಯ ನಿಶ್ಚಿತ, ನ್ಯಾಯಕ್ಕೆ ಯಾವತ್ತೂ ಜಯ ನಿಶ್ಚಿತ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮಗೇನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.